ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. 3 ಸೇನಾ ಮುಖ್ಯಸ್ಥರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆ ಮಾಡ್ತಾ ಇದ್ದಾರೆ. ಮುಂದಿನ ಕಾರ್ಯತಂತ್ರದ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ಬೆಳಗ್ಗೆ ರಕ್ಷಣಾ ಸಚಿವರ ನಿವಾಸದಲ್ಲಿ ಮೀಟಿಂಗ್ ಆಗಿತ್ತು. ಈಗ CDS ಅನಿಲ್ ಚೌಹಾಣ್ ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಕ್ಷಣದ ಮಾಹಿತಿನ ಪಡಿತಾ ಇರುವಂಥ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಸಾಕಷ್ಟು ನಿರೀಕ್ಷೆ ಇದೆ. ಯಾಕೆಂದರೆ ಭಾರತ ಅಟ್ಯಾಕ್ ಮಾಡುತ್ತೆ ಅನ್ನೋದು ಒಂದು ಭಾಗ, ಆದರೆ ತಡರಾತ್ರಿ ಪಾಕಿಸ್ತಾನದಿಂದ ಕೂಡ ದಾಳಿ ಆಗ್ಬೋದು. ಹೀಗಾಗಿ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ, ಜೊತೆಗೆ ಕೌಂಟರ್ ಆಪರೇಷನ್ ಮಾಡುವಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮದ ಜೊತೆಗೆ ನಮ್ಮ ರಣನೀತಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರಧಾನಿ ನಿವಾಸದಲ್ಲಿ 3 ಸೇನೆಯ ಮುಖ್ಯಸ್ಥರ ಜೊತೆಗೆ ಮೀಟಿಂಗ್ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಈ 3 ಸೇನಾ ಮುಖ್ಯಸ್ಥರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ನಿರಂತರವಾದಂಥ ಮಾಹಿತಿ ಪ್ರಸಾರವಾಗ್ತಾ ಇದೆ ಪ್ರಧಾನಿಯ ಕಚೇರಿಗೆ. ಇದರ ಜೊತೆಗೆ ಈಗಾಗಲೇ ಪೂರಕ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಆರ್ಮಿಯಿಂದಲೂ ಕೂಡ, ನೇವಿಯಿಂದಲೂ ಕೂಡ ಹಾಗೂ ಏರ್ಫೋರ್ಸಿಂದ ಎಮರ್ಜೆನ್ಸಿಯಾಗಿ ಕೆಲವೊಂದಿಷ್ಟು ಖರೀದಿ ಇರ್ಬೋದು, ಜೊತೆಗೆ ಆರ್ಥಿಕ ವ್ಯವಹಾರಗಳಿರ್ಬೋದು, ಅದಕ್ಕೆ ಕೂಡ ಸರ್ಕಾರದಿಂದ ಸಂಪೂರ್ಣ ಗ್ರೀನ್ ಸಿಗ್ನಲ್ ಬೇಕಾಗುತ್ತೆ. ಹೀಗಾಗಿ ಏನೇನು ಕೊರತೆಗಳಿದೆ, ಜೊತೆಗೆ ಆಗಬೇಕಾಗಿರುವಂಥ ಕೆಲಸಗಳಿದೆ, ಅದರ ವಿವರಣೆಯನ್ನು ಕೂಡ ಈ ಒಂದು ಸಭೆಯಲ್ಲಿ ಮಾಡಲಾಗುತ್ತೆ. ಒಂದು ದಾಳಿಯ ವಿಚಾರ, ಪ್ರಮುಖವಾಗಿ ಯಾವ ರೀತಿ ದಾಳಿ ಮಾಡಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಒಮ್ಮೆ ವಾರ್ ಶುರುವಾದ ಮೇಲೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಿರಂತರವಾಗಿ ಮಾಡುವಂಥ ನಿಟ್ಟಿನಲ್ಲಿ, ಅದರಲ್ಲೂ ಆರ್ಥಿಕವಾಗಿ ಸರ್ಕಾರ ಸಂಪೂರ್ಣವಾಗಿ ಬೆನ್ನೆಲುಬಾಗಿರಬೇಕಾಗತ್ತೆ. ಇದ್ರ ಜೊತೆಗೆ ಕೆಲವೊಂದು ರಾಜಕೀಯ ನಿರ್ಧಾರಗಳು, ಉದಾಹರಣೆಗೆ LOCಯನ್ನು ದಾಟಿ ಮುಂದುವರಿಬೇಕು ಅಂದರೆ ಅದಕ್ಕೆ ರಾಜಕೀಯ ನಾಯಕತ್ವದ ಸಂಪೂರ್ಣ ಅಧಿಕಾರ ಮತ್ತು ಅನುಮತಿ ಬೇಕಾಗತ್ತೆ. ಇಂಥ ವಿಚಾರಗಳು ಕೂಡ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ. ಒಂದು ವೇಳೆ ಭಾರತದ ಭೂಸೇನೆ ಗಡಿ ದಾಟಿ LOC ದಾಟಿ ಮುನ್ನುಗ್ಗುತ್ತೆ ಅಂದರೆ ಅದಕ್ಕೂ ಕೂಡ ಪರ್ಮಿಷನ್ ಬೇಕಾಗುತ್ತೆ. ಬಹುಶಃ ಈ ಎಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ಮುಂದಿನ ಆಪರೇಷನ್ಸ್ಗಳು ಹೇಗಿರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಸಾಕಷ್ಟು ವಿವರವಾಗಿ ಚರ್ಚೆ ಮಾಡಲಾಗುತ್ತೆ. ತುಂಬ ಕಾನ್ಫಿಡೆನ್ಷಿಯಲ್ ಆಗಿರುವಂಥ ಸಭೆ. ಬಹುತೇಕ ಈಗಾಗಲೇ ಯುದ್ಧ ತಂತ್ರಗಾರಿಕೆ ಜೊತೆಗೆ 3 ಪಡೆಗಳಲ್ಲಿ ಕೋರ್ಡಿನೇಷನ್ಸ್, ವೆರಿ ಇಂಪಾರ್ಟೆಂಟ್ಲಿ 3 ಪಡೆಗಳು ಹೇಗೆ ಕೋರ್ಡಿನೇಟ್ ಮಾಡ್ತಾರೆ ಇದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲಿ ಸರಣಿ ಸಭೆ ನಡೀತಾ ಇದೆ. ದೆಹಲಿಯಲ್ಲಿ ಮೋದಿ ನೇತೃತ್ವದಲ್ಲಿ ಸಾಲು ಸಭೆ ನಡೀತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲಿ ಸರಣಿ ಸಭೆ ಇದೆ. ದೆಹಲಿಯಲ್ಲಿ ಮೋದಿ ನೇತೃತ್ವದಲ್ಲಿ ಸಾಲು ಸಭೆಗಳು ಈಗಾಗಲೇ ನಿಯೋಜನೆ ಆಗಿದೆ. ಇದೀಗ ಮತ್ತೆ ಸೇನಾ ಮುಖ್ಯಸ್ಥರ ಜೊತೆ ಮೋದಿ ಸಭೆಯನ್ನು ಮಾಡ್ತಿದ್ದಾರೆ. ಈ ಒಂದು ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಹಾಜರಿದ್ದಾರೆ, ಅವರು ಕೂಡ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 3 ಸೇನಾ ಮುಖ್ಯಸ್ಥರ ಜೊತೆ ಪ್ರಧಾನಿ ಮೋದಿ ಚರ್ಚೆಯನ್ನು ಮಾಡ್ತಿದ್ದಾರೆ. ಭೂಸೇನೆ, ವಾಯುಸೇನೆ, ನೌಕಾಸೇನೆಯ ಮುಖ್ಯಸ್ಥರು ಭಾಗಿಯಾಗಿದ್ದಾರೆ. CDS ಅನಿಲ್ ಚೌಹಾಣ್ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಹೈ ಪ್ರೊಫೈಲ್ ಮೀಟಿಂಗ್. ಇವತ್ತಿನ ಮೀಟಿಂಗ್ನಲ್ಲಿ ತುಂಬ ಪ್ರಮುಖವಾದಂಥ ನಿರ್ಣಯಗಳಾಗತ್ತಾ ಅಂತ ನೋಡಬೇಕಾಗತ್ತೆ. ಯಾಕೆಂದರೆ ಈಗಾಗಲೇ ಅಟ್ಯಾಕನ್ನು ಮಾಡಿದೆ ಭಾರತ, ಅದಕ್ಕೆ ಪಾಕಿಸ್ತಾನ ಕೂಡ ಮರು ಅಟ್ಯಾಕನ್ನು ಮಾಡಿದೆ. ಈಗ ಭಾರತದ ನಿಲುವು ಯಾವ ರೀತಿ ಇರುತ್ತೆ? ಭಾರತ ಗಡಿ ದಾಟಿ ಮುಂದೆ ಹೋಗುತ್ತಾ, ಅಥವಾ ಬೇರೆ ತಂತ್ರಗಾರಿಕೆಯನ್ನು ಮಾಡುತ್ತಾ, ಅಥವಾ ನೇವಿಗೆ ಇನ್ನಷ್ಟು ಹೆಚ್ಚಿನ ಫ್ರೀಡಮನ್ನು ಕೊಡಲಾಗತ್ತಾ, ನೇವಿ ಕೂಡ ಮುಂದೆ ಹೋಗುತ್ತಾ, ಕರಾಚಿ ಪೋರ್ಟ್ ಹತ್ತ, ಇದೆಲ್ಲವೂ ಕೂಡ ನೋಡಬೇಕಾಗಿದೆ.